ಗ್ಯಾಸ್ ಬಂಕ್ನಲ್ಲಿ ಗ್ರಾಹಕರಿಗೆ ಅನ್ಯಾಯ ನಡೆಯುತ್ತಿದೆಯಾ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲೇ ಚರ್ಚೆಗೆ ಕಾರಣವಾಗಿದೆ. ಗ್ಯಾಸ್ ಹೆಸರಿನಲ್ಲಿ ವಾಹನ ಚಾಲಕರಿಗೆ ಹೆಚ್ಚು ದರ ನಿಗದಿಪಡಿಸಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬೆಳಗ್ಗೆ 84 ರೂಪಾಯಿ ಇದ್ದ ಗ್ಯಾಸ್ ದರ ಏಕಾಏಕಿ 90 ರೂಪಾಯಿಗೆ ಏರಿಕೆಯಾದದ್ದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದರ ಏಕೆ ಹೆಚ್ಚಾಗಿದೆ ಎಂದು ಪ್ರಶ್ನೆ ಮಾಡಿದ ಚಾಲಕರಿಗೆ ಸರಿಯಾದ ಉತ್ತರ ನೀಡದೆ ಸಿಬ್ಬಂದಿ ವರ್ತಿಸಿದ ರೀತಿಯು ಇದೀಗ ಪ್ರಶ್ನೆಗೆ ಗುರಿಯಾಗಿದೆ. ನೋಡಪ್ಪ ನೋಡು, ಜಾಸ್ತಿ ಗಲಾಟೆ ಮಾಡಬಾರ್ದಿಲ್ಲ. ನೀನ್ ಬೆಳಗ್ಗೆ ಮಾಡಿರೋದು ಏನಂತ ನನಗೆ ಗೊತ್ತಿದೆ. 82 ರೂಪಾಯಿ ಇದ್ದಿದ್ರು ನಾ ಗ್ಯಾಸ್ನ 89 ರೂಪಾಯಿ ಮಾಡಿದ್ಯಲ್ಲ ನೀನು. ಸೈಲೆಂಟ್ ಆಗಿದ್ದೀನಿ. ಯಾಕೆ ಗೊತ್ತಾ, ನಮ್ಗೆಲ್ಲ ತೊಂದರೆ ಆಗುತ್ತೆ. ಇದೊಂದತ್ರ ಗ್ಯಾಸ್ ಇದೆ, ಸೈಲೆಂಟ್ ಆಗಿ ಹಾಕ್ಸ್ಕೊಂಡು ಹೋಗೋಣ ಅಂತ. ನೀನು ಮಾಡಿದ್ದೆ ಮಾಡ್ಕೊಂಡು ಅದು ಯಾವ್ದೋ ತುಕಾಲಿ ಲೆಕ್ಕಗಳನ್ನ ಸುಮ್ಗೆ ಬರ್ಕೊಂಡಿದ್ಯಾ. ನಾನು ಏನೇನ ಇವಾಗ ಕರ್ಸ್ಲೇನಾ? ಹೌದಾ, ಒಂದ್ ನಿಮಿಷ ವಯಸ್ಸಲ್ಲ ಕರ್ಸಿ ನಾವ್ ಯಾರು ನೀನು ಮುಟ್ಟಲ್ಲ, ನಾನು ಯಾರು ಅಂತ ನಿನಗೂ ಗೊತ್ತಿಲ್ಲ. ಇವನ್ ಕೇಳೋ, ಗೊತ್ತಾಗುತ್ತೆ. ನೀನ್ ಮಾಡ್ತಾರ ಕೆಲಸ ನಮ್ಗೆ ಗೊತ್ತಿದೆ. ಬಾರಲೇ ಬಾರ. ಲೆಕ್ಕ ಅಂತ ಆಗಿದೆ. ಏನ್ ಮಾಡಿದಾನೆ ಮಾಡೋ. ಇಲ್ಲ ಅಂತೇಳಿ ಸುಳ್ಳು ಕೇಳ್ತೀರಾ? ಇಲ್ಲ ಅಂತ ಅದೇ ರೇಟ್ ನೋಡಿ ನೋಡಿ ಇವಾಗ ಆಗ್ತೀನಿ ಅಂತ. ಇಲ್ಲಿರೋರ್ಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು. ನೀನ್ ಮಾಡಿರೋದು ಹಿಂಗ್ ಮಾಡಿದ್ಯಾ. ಪಾಪ ಯಾರು ಡ್ರೈವರ್ಗಳು ದುಡ್ದಿರಾ ಹೋಗಿದ್ದಾರೆ. ಹೌದು ಆಗ್ತಿದೆ.